ಪ್ರತಿ ಇದಕ್ಕೂ ವಿ ವಿ ಪ್ಯಾಟ್ ಕುಡಿಸುವಂಥ ಮತ್ತು ಮತಗಳಿಗೆ ಬಿದ್ದುದು ಎಷ್ಟು ಏನು ಲೆಕ್ಕ ಸಿಗುವಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಮಾತ್ರ ಗೆಲ್ಲಬಹುದೇನೋ, ಇಲ್ಲಾಂದರೆ ಗೆಲ್ಲೋದು ಭಾಳ ಕಷ್ಟ. ಜೊತೆಗೆ ಇನ್ನೊಂದು ಈಗಾಗಲೇ ಆರ್ ಅಶೋಕ್ ಅವರು ಒಂದು ಬಾಣನೂ ಬಿಟ್ಟಿದ್ದಾರೆ, ಮುಳ್ಳಿಗೆ ಮುಳ್ಳು, ಗ್ಯಾರಂಟಿಗೆ ಗ್ಯಾರಂಟಿ, ನಾವು ಗ್ಯಾರಂಟಿ ಘೋಷಣೆ ಮಾಡ್ತೀವಿ, ತಪ್ಪು ಮಾಡಿದ್ದೀವಿ 2023ರಲ್ಲೇ, ಈಗ ತಪ್ಪು ಮಾಡೋದಿಲ್ಲ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದರಿಂದಾಗಿ 2022ರಲ್ಲಿ ಇವರು ಎಷ್ಟೋ ಸುಲಭವಾಗಿ ಗೆಲ್ತೀನಿ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು ಮಾತಾಡಬಹುದು ಅಷ್ಟೇ ವಿನ ಗೆಲ್ಲೋದು ಅಂದುಕೊಂಡ್ರೆ ಸುಲಭಿಲ್ಲ ಅನ್ನೋದು ಮಾತ್ರ ಈಗಾಗಲೇ ಎಲ್ಲ ಕಡೆಗೂ ಚರ್ಚೆ ನಡೀತಿರೋಂಥ ವಿಷಯ. ಏನಂತಾರೆ ಇದಕ್ಕೆ? ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.